ಈಗಾಗಲೇ ಈ ಕೋವಿಡ್-19 ವಿಜಯಪುರದಲ್ಲಿ ಸುಮಾರು 35 ಕೇಸುಗಳು ಪಾಸಿಟಿವ್ ಪತ್ತೆಯಾಗಿದ್ದಾವೆ. ಅದರಲ್ಲಿ 2 ಮುಂಚೆನೇ ಸಾವನ್ನು ಕೂಡ ಅಪ್ಪಿದೆ. ಒಂದು ಸೋಂಕಿತವಾಗಿ ಮತ್ತೊಂದು ಪಾಸಿಟಿವ್ ಅಂತ ಗೊತ್ತಾದ ಮೇಲೆ ಅದು ಒಂದು ಡೆತ್ ಆಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ವಿದೇಶದಿಂದ, ಹೊರ ರಾಜ್ಯದಿಂದ, ಹೊರ ಜಿಲ್ಲೆಗಳಿಂದ ಬಂದಂಥ ವ್ಯಕ್ತಿಗಳ ಸಂಖ್ಯೆ 1705. ಅದರಲ್ಲಿ ನಾವು ಗಂಟಲು ತಪಾಸಣಾ ದ್ರವವನ್ನು ಕಳಿಸಿದಂಥವರು 1374. ಅದರಲ್ಲಿ ನಮಗೆ ನೆಗೆಟಿವ್ ರಿಪೋರ್ಟ್ ಬಂದಿರೋವಂಥದ್ದು 1084. ಅದೇ ರೀತಿ ಲ್ಯಾಬ್ ಟೆಸ್ಟ್ ವರದಿ ಇನ್ನೂ ಕೂಡ ನಮಗೆ ನಿರೀಕ್ಷಣೆಯಲ್ಲಿರುವಂಥದ್ದು 255. ಈ ಪಾಸಿಟಿವ್ ಬಂದಂಥ ವ್ಯಕ್ತಿಗಳು 35 ಜನ ಇಲ್ಲಿವರೆಗೆ ಅದೇ ಇದೆ. ಈಗ ಯಾವುದೇ ರೀತಿಯ ಒಂದು ವರದಿ ಇವತ್ತು ಬಂದಿಲ್ಲ. ಮತ್ತು ಕರೋನಾದಿಂದ ಒಂದು ಸಾವನ್ನಪ್ಪಿರ್ತಕ್ಕಂಥದ್ದು 2, ಅದು ತಮಗೆಲ್ಲರಿಗೂ ಮುಂಚೆ ಆಗಿರೋದು. ಅದರ ನಂತರ ಯಾವುದೇ ಈ ರೀತಿ ಪ್ರಕರಣ ಆಗಿಲ್ಲ. ಇನ್ನುಳಿದಂಥ ಎಲ್ಲ ಪೇಷಂಟ್ಸ್ಗಳು ಕೂಡ ಚೆನ್ನಾಗಿದ್ದಾರೆ. ಅವ್ರಿಗೆ ಯಾವುದೇ ಒಂದು ರೀತಿಯ ಸಿಂಪ್ಟಮ್ಸ್ ಇಲ್ಲ. ಅವರು ಒಳ್ಳೆ ರೀತಿಯಿಂದ ಹಾಸ್ಪಿಟ್ಲಲ್ಲಿದ್ದಾರೆ, ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ತೊಂದರೆಗಳು ಅವರಲ್ಲಿ ಇನ್ನೂವರೆಗೂ ಕೂಡ ಕಂಡು ಬಂದಿಲ್ಲ. ಅದರಲ್ಲಿ 1 ರಿಂದ 28 ದಿವಸ ಹೋಮ್ ಕ್ವಾರಂಟೈನ್ ಮಾಡಿದಂಥವರು 1325 ಪ್ರಕರಣಗಳು ಈಗಾಗಲೇ ಕ್ಲಿಯರ್ ಆಗಿದ್ದಾವೆ. 28 ದಿವಸಗಳನ್ನು ಪೂರ್ತಿ ಮಾಡಿದಂಥವ್ರ ಸಂಖ್ಯೆ 378 ಇದೆ. ಆ ರೀತಿಯಲ್ಲಿ ಈ ಏನು ಪಾಸಿಟಿವ್ ಬಂದಿದೆ ಅದು ಕೇವಲ ಅದೇ ಒಂದೇ ಮನೆತನದಲ್ಲಿ 2 ಅಥವಾ 3 ಮನೆತನದಲ್ಲಿ ಈ ಪಾಸಿಟಿವ್ ಕೇಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವರ ಪ್ರೈಮರಿ ಕಾಂಟ್ಯಾಕ್ಟ್ ಯಾರಿದ್ದಾರೆ, ಸೆಕೆಂಡ್ರಿ ಕಾಂಟ್ಯಾಕ್ಟ್ ಯಾರಿದ್ದಾರೆ ಅನ್ನೋದನ್ನು ಮಾಹಿತಿ ಕೂಡ ತಗೊಂಡಿದ್ದಾರೆ. ಆ ರೀತಿಯಲ್ಲಿ ಸರ್ಕಾರದ ಒಂದು ನಿರ್ದೇಶನದಂತೆ ಯಾರು ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅವರಿಗೆ ಸ್ವಾಬ್ ಟೆಸ್ಟಿಗೆ ಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು 1033 ಜನರಿಗೆ ಏನು ಮೊದಲನೇ ಹಂತದ ಸಂಪರ್ಕದಲ್ಲಿದ್ದರು ಅವ್ರದ್ದೆಲ್ಲನೂ ಕೂಡ ಈಗಾಗಲೇ ಕಳಿಸಿದ್ದಾರೆ. ಆಮೇಲೆ ಎಲ್ಲಿ ಪಾಸಿಟಿವ್ ಕೇಸ್ಗಳು ಬಂದಿದ್ದಾವೆ ಅಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕಂಟೈನ್ಮೆಂಟ್ ಬಫರ್ ಝೋನ್ ಅಂತ ಈಗಾಗಲೇ ಆವಾಗಲೇ ಮಾಡಿ ಅದನ್ನು ಬಹಳಷ್ಟು ನಿಗಾ ವಹಿಸಿ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ SP ಅವರ ಸಿಬ್ಬಂದಿ ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಬಹಳ ಒಳ್ಳೆ ರೀತಿಯಿಂದ ಅವರು ಅಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದಿನಾಲೂ ಕೂಡ ಯಾರೂ ಹೊರಗಡೆ ಬರಬಾರ್ದು ಅಂತ ಡ್ರೋನ್ ಕ್ಯಾಮ್ರಾ ಮುಖಾಂತರ ಅಲ್ಲಿ ನಿಗಾ ಇಡುವಂಥದ್ದು, ಅದೇ ರೀತಿ ಅಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಹಾಕಿ ನಿಗಾ ಇಡುವಂಥದ್ದು ಮತ್ತು ಬಹಳಷ್ಟು ಒಳ್ಳೆ ರೀತಿಯಿಂದ ಆ ಏನು ಕಂಟೈನ್ಮೆಂಟ್ ಬಫರ್ ಝೋನ್ ಇದೆ ಅಲ್ಲಿ ನಮ್ಮ ಕಮಿಷನರ್ ಅವರ ಒಂದು ನೇತೃತ್ವದ ತಂಡ ಅಲ್ಲಿ ಬಹಳ ಒಳ್ಳೆ ರೀತಿಯಿಂದ ಅಲ್ಲಿ ಬೇಕಾದಂಥ ಪದಾರ್ಥಗಳು, ಆಹಾರ ಪದಾರ್ಥಗಳು, ದಿನಬಳಕೆಯ ವಸ್ತುಗಳಿರ್ಬೋದು ಅಥವಾ ಅವರಿಗೆ ಏನಾದರೂ ಆರೋಗ್ಯದ ತೊಂದರೆ ಆದರೆ ಅವರಿಗೆ ಮೆಡಿಸಿನ್ ಸಪ್ಲೈ ಇರ್ಬೋದು, ಇದನ್ನೆಲ್ಲನೂ ಕೂಡ ನಮ್ಮ ಕಮಿಷನರ್ ಅವರ ನೇತೃತ್ವದಲ್ಲಿ ಒಂದು ತಂಡ ಆ ರೀತಿ ಕೆಲಸ ಮಾಡ್ತಾ ಇದೆ. ಮತ್ತು ಏನು ತಿಕೋಟಾದಲ್ಲಿ ಒಂದು ಬಫರ್ ಝೋನ್ ಇದೆ, ಅಲ್ಲೂ ಕೂಡ ಈ ಪಾಸಿಟಿವ್ ಕೇಸ್ ಒಂದು ಮನೆತನದಲ್ಲಿ ಏನು ನಮಗೆ ಗಮನಕ್ಕೆ ಬಂತು. ಅಲ್ಲಿಯ ಒಂದು ತಹಶೀಲ್ದಾರ್ ಅವರ ನೇತೃತ್ವದ ತಂಡ ಅಲ್ಲಿ ಭಾಳಷ್ಟು ಒಳ್ಳೆ ರೀತಿಯಿಂದ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ದಿನ ಎಲ್ಲರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂಥವ್ರ ಯೋಗಕ್ಷೇಮ ವಿಚಾರಣೆ ಮಾಡುವಂಥದ್ದು, ಸರ್ವೆ ಮಾಡುವಂಥದ್ದು, ಹೆಲ್ತ್ ಡಿಪಾರ್ಟ್ಮೆಂಟ್ ANMಗಳ ಒಂದು ನೇತೃತ್ವದಲ್ಲಿ ಅಂದರೆ ಎಲ್ಲ ಸಿಸ್ಟರ್ಸು ಸೇರಿಕೊಂಡು ಸುಮಾರು 50 ಟೀಮ್ ಅಂತಂದರೆ ಒಂದು ಟೀಮಲ್ಲಿ 2ರಂತೆ 100 ಜನ ಅಲ್ಲಿ ಈಗಾಗಲೇ ಅವರು ಸರ್ವೆ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ಅವರು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಕೂಡ ತಿಳಿಸೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ನಮ್ಮ ಕಮಿಷನರ್ ಅವರ ಒಂದು ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಪೌರ ಕಾರ್ಮಿಕರು ಸುಮಾರು ಅಲ್ಲಿ ಡ್ರೈವರ್ಸ್ ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಇನ್ನುಳಿದಂಥ ತಂಡ ಸುಮಾರು 130 ರಿಂದ 140 ಸಂಖ್ಯೆ ಅಲ್ಲಿಯ ಸ್ವಚ್ಛತೆ ಬಗ್ಗೆ ಭಾಳಷ್ಟು ಗಮನ ಕೊಟ್ಟು ಅದರ ಬಗ್ಗೆನೂ ಕೂಡ ಭಾಳ ಒಳ್ಳೆ ರೀತಿಯಿಂದ ಕೇರ್ ತಗೋತಾ ಇದ್ದಾರೆ. ಮತ್ತು ಆ ಎಲ್ಲ ಪೌರ ಕಾರ್ಮಿಕಗಳಿಗೆ ಒಂದು N95 ಮಾಸ್ಕ್ ಇರ್ಬೋದು ಮತ್ತು PP ಕಿಟ್ ಇರ್ಬೋದು ಮತ್ತು ಗ್ಲೌಸ್ಗಳನ್ನು ಕೂಡ ಈಗಾಗಲೇ ಅವರಿಗೆ ಕೊಟ್ಟು ಅವರ ಆರೋಗ್ಯದ ದೃಷ್ಟಿಕೋನದಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ಗಮನವನ್ನು ಕೂಡ ಈಗಾಗಲೇ ತಗೊಂಡಿದ್ದೀವಿ. ಅಲ್ಲಿ 50 ಟೀಮ್ ಏನು ಕೆಲಸ ಮಾಡ್ತಾ ಇದೆ ANMಗಳು, ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು, ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ಇಲಾಖೆಯ ಸಿಬ್ಬಂದಿ ಇರ್ಬೋದು, ಅವರಿಗೆಲ್ಲರನ್ನೂ ಕೂಡ ಉಳ್ಕೊಳ್ಳುವಂಥ ವ್ಯವಸ್ಥೆ ಸೆಪ್ರೇಟಾಗಿ ಜಿಲ್ಲಾಡಳಿತದಿಂದ ಈಗಾಗಲೇ ಮಾಡಿದೆ. ಯಾಕಂದರೆ ಅವ್ರ ಹತ್ತಿರದಲ್ಲಿ ಅವರು ಸುಳಿದಾಡ್ತಿರೋದ್ರಿಂದ ಅವರ ಮನೆಗೆ ಅಥವಾ ಅಲ್ಲಿ ಬೇರೆ ಕಡೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅವ್ರಿಗೂ ಕೂಡ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಈಗಾಗಲೇ ಜಿಲ್ಲಾಡಳಿತದಿಂದ ಮಾಡಿದ್ದಾರೆ. ಈ ರೀತಿಯಾಗಿ ಈ ಎಲ್ಲ ಕಾರ್ಯವೈಖರಿಗಳನ್ನು ಬಹಳಷ್ಟು ಒಳ್ಳೆ ರೀತಿಯಿಂದ ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ನಮ್ಮ ಕಮಿಷನರ್ ಅವರು ಎಲ್ಲನೂ ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು 200 ಬೆಡ್ಗಳ ಒಂದು ಕೋವಿಡ್ ಆಸ್ಪತ್ರೆಯಾಗಿ ಈಗಾಗಲೇ ಮಾರ್ಪಾಟಾಗಿದೆ.
ಅದೇ ರೀತಿ ಎಲ್ಲ ಒಂದು ತಜ್ಞ ವೈದ್ಯರ ತಂಡದ ಜೊತೆಗೆ ಏನು ನಮ್ಮ ಪೇಷಂಟ್ ಮ್ಯಾನೇಜ್ಮೆಂಟ್ ಆ್ಯಪ್ ಅಂತ ಮಾಡಿದ್ದಾರೆ, ಅದು ಬಹಳಷ್ಟು ಉಪಯೋಗಕರವಾಗಿ ನಮಗೆಲ್ಲರಿಗೂ ಕೂಡ ಸಹಾಯ ಆಗ್ತಾ ಇದೆ. ಆ ಒಂದು ಆ್ಯಪ್ ಮುಖಾಂತರ ಯಾರು ಪೇಷಂಟು ನಮ್ಮ ಕೋವಿಡ್ ಆಸ್ಪತ್ರೆಯಲ್ಲಿ ಮತ್ತು ಇದ್ದಾರೋ ಅವ್ರ ಜೊತೆಗೆ ಫೋನ್ ಮುಖಾಂತರ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರ ಸಮಸ್ಯೆಗಳು, ಅವರಿಗೆ ಆಗ್ತಕ್ಕಂಥ ತೊಂದರೆಗಳು, ಅವರ ಮುಖಾಂತರ ಮತ್ತೇನಾದರೂ ಮಾಹಿತಿ ಬೇಕು ಅಂತಂದರೆ ಭಾಳ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ನಾನು ಅದನ್ನು ಕೂಡ ಈಗಾಗಲೇ ನೋಡಿದ್ದೀನಿ. ಈ ರೀತಿಯಾಗಿ ಇನ್ನೂ ಒಂದು ಕಾರ್ಯ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ನಮ್ಮ ಜಿಲ್ಲಾಡಳಿತ, ನಮ್ಮ DC ಅವರು, SP ಅವರು, ಕಮಿಷನರ್ ಅವರು, ಅದರ ಜೊತೆಗೆ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳಾದಂಥ ಅವರ ನೇತೃತ್ವದಲ್ಲೂ ಕೂಡ ಒಂದು ತಂಡ ಈಗಾಗಲೇ ಪ್ರತಿಯೊಂದು ಮನೆಗೆ ಸರ್ವೆ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಅದರಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರು ಮತ್ತು BLOಗಳು ಇದನ್ನು ಕೂಡ ಒಂದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಎಲ್ಲಿ ಯಾರ್ಯಾರು ಪೇಷಂಟ್ ಅಂದರೆ ಡಯಾಲಿಸಿಸ್ ಪೇಷಂಟ್ಸ್ಗಳು ಎಷ್ಟು, ಪ್ರೆಗ್ನೆಂಟ್ ವಿಮೆನ್ಸ್ ಎಷ್ಟು ಮತ್ತು ಹಿರಿಯ ನಾಗರಿಕರು ಎಷ್ಟು, ಇದನ್ನೆಲ್ಲನೂ ಕೂಡ ಒಂದು ಸರ್ವೆ ಮಾಡಿ ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡುವಂಥ ರೀತಿಯಲ್ಲಿ, ಯಾಕಂದರೆ ದಿನಾನೂ ಕೂಡ ಹಿರಿಯ ನಾಗರಿಕರ ಸಮಸ್ಯೆಗಳೇನಾದರೂ ಇದ್ದಾವ, ಅವರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅನ್ನುವಂಥ ಮಾಹಿತಿ ಕೂಡ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವರಿಗೆ ಫೋನ್ ಮುಖಾಂತರ ಕೇಳುವಂಥದ್ದು, ಒಂದು ಹೆಲ್ಪ್ಲೈನ್ ಮಾಡುವಂಥದ್ದು ಯೋಚನೆ ಕೂಡ ಈಗಾಗಲೇ ಆಗಿದೆ. ಮತ್ತು ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕ ಸಹೋದರರು ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಅವರು ಕೂಡ ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ನಿಗಾ ವಹಿಸಿ ಯಾವುದೇ ರೀತಿಯ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಅವರು ಕೂಡ ಆಯಾ ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಗಮನವನ್ನು ಹರಿಸಿ ಅವರು ಕೂಡ ಎಲ್ಲ ರೀತಿಯ ಒಂದು ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇದು ಒಂದು ಜಿಲ್ಲಾಡಳಿತ ಮತ್ತು ನಮ್ಮೆಲ್ಲ ಶಾಸಕರು ಎಲ್ಲರೂ ಸೇರಿ ಈ ಒಂದು ಕೋವಿಡ್-19 ವಿಜಯಪುರದಿಂದ ಆದಷ್ಟು ಬೇಗ, ಯಾಕಂದರೆ ನನಗನ್ಸೋ ಮಟ್ಟಿಗೆ ಇನ್ನು ಮುಂದೆ ಪಾಸಿಟಿವ್ ಕೇಸ್ಗಳು ಆದಷ್ಟು ಮಟ್ಟಿಗೆ ಬರಲಿಕ್ಕಿಲ್ಲ. ಯಾಕಂದರೆ ಈಗಾಗಲೇ 14 ದಿನ ಮುಗಿಸಿದವ್ರಿಗೆ ಒಂದು ಥರ ಗ್ರೀನ್ ಸಿಗ್ನಲ್ ಇದ್ದಂಗಿದೆ. ಯಾಕಂದರೆ ಇನ್ನು 14 ದಿನಗಳಲ್ಲೂ ಕೂಡ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇನ್ನೂ 14 ದಿನ ಯಾವುದೇ ರೀತಿ ತೊಂದರೆ ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಇನ್ನು ಮುಂದೆ ಕೂಡ ಹೆಚ್ಚಿಗೆ ಆಗುವಂಥ ಸಂದರ್ಭ ಆಗಲಿಕ್ಕಿಲ್ಲ. ಯಾಕಂದರೆ ಇದು ಕೇವಲ ಲಿಮಿಟೆಡ್ ಫ್ಯಾಮಿಲಿಗಳಲ್ಲಿ ಇದು ಪಾಸಿಟಿವ್ ಬಂದಿರೋದ್ರಿಂದ ಇದರಿಂದ ಅದಕ್ಕೆ ನಾವು ನಿಗಾ ವಹಿಸಿರೋದ್ರಿಂದ ಭಾಳಷ್ಟು ಸ್ವಲ್ಪ ದಿನಗಳಲ್ಲೇ ಇದು ಕಡಿಮೆ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ. ಆ ರೀತಿಯಾಗಿ ಇವತ್ತು ಜಿಲ್ಲಾಡಳಿತದಿಂದ ಎಲ್ಲ ದೃಷ್ಟಿಕೋನದಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರು ಕೂಡ ಮಾಡ್ತಾ ಇದ್ದಾರೆ. ನೀವೆಲ್ಲ ಮಾಧ್ಯಮ ಮಿತ್ರರು ಕೂಡ ಎಲ್ಲರಿಗೂ ಕೂಡ ಒಳ್ಳೆಯ ಸಂದೇಶವನ್ನು, ಯಾಕಂದರೆ ಯಾವುದೇ ರೀತಿಯ ಭಯ ಬೇಡ ಅಂತಕ್ಕಂಥದ್ದು ತಾವುಗಳು ಕೂಡ ಹೇಳ್ತಾ ಇದ್ದೀರಿ. ಇವತ್ತು ಇಲ್ಲಿವರೆಗೆ ಈ ರೀತಿಯಾಗಿ ರಿಪೋರ್ಟ್ ಇದೆ. ಎಲ್ಲರೂ ಕೂಡಿ ದೇವರಲ್ಲಿ ಬೇಡ್ಕೊಳ್ಳೋದು ಆದಷ್ಟು ಬೇಗ ಪಾಸಿಟಿವ್ ಬರದೇ ಇರತಕ್ಕಂಥದ್ದಾಗಬೇಕು. ಇಡೀ ನಮ್ಮ ದೇಶದಿಂದ ಕೋವಿಡ್-19 ಅನ್ನೋದು